ತುಲಾರಾಶಿ. ತುಲಾರಾಶಿಯವರಿಗೆ ಕರ್ಮಸ್ಥಾನಾಧಿಪತಿ ಅಷ್ಟಮದಲ್ಲಿರತಕ್ಕಂಥದ್ದು. ಇವತ್ತು ವೃತ್ತಿನಲ್ಲಿ ಹಲವಾರು ರೀತಿಯಾದ ಚಾಲೆಂಜಸ್ ಬರುತ್ತೆ. ನಿಮಗೆ ಒಂದಲ್ಲ ಎರಡಲ್ಲ ಹಲವಾರು ರೀತಿಯಾದ ಸಮಸ್ಯೆಗಳು ಬರ್ತಕ್ಕಂಥದ್ದು ಮತ್ತು ನಿಮ್ಮನ್ನು ಪ್ರಶ್ನಿಸ್ತಕ್ಕಂಥ ವ್ಯಕ್ತಿಗಳು ಒಂದಷ್ಟು ಜನ ಜಾಸ್ತಿ ಆಗ್ತಾರೆ. ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ನೋಟಿಸ್ಗಳು ಬರ್ತಕ್ಕಂಥ ಸಾಧ್ಯತೆ ಮತ್ತು ಪ್ರೈವೇಟ್ ಸೆಕ್ಟರ್ನಲ್ಲಿ ಕಾರ್ಪೊರೇಟ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಎಫಿಷಿಯನ್ಸಿ ಇಲ್ಲ, ಅಪ್ ಟು ದ ಮಾರ್ಕ್ ಇಲ್ಲ ಅಂತ ಹೇಳಿ ಇವತ್ತು ನಿಮ್ಮನ್ನು ಸ್ವಲ್ಪ ಡಿಮೋಟ್ ಮಾಡ್ತಕ್ಕಂಥದ್ದಾಗಲಿ ಪ್ರಮೋಷನ್ಸ್ನ ಹೋಲ್ಡ್ ಮಾಡ್ತಕ್ಕಂಥದ್ದಾಗಲಿ ಕಾಣಿಸ್ತಾ ಇದೆ. 2 ದಿವಸ ನೆಮ್ಮದಿಯಾಗಿರಿ. ಯಾವುದಕ್ಕೂ ಇವತ್ತು ನೇರವಾಗಿ ಉತ್ತರ ಕೊಡೋದಕ್ಕೆ ಹೋಗಬೇಡಿ. 2 ದಿವಸಗಳ ನಂತರ ಎಲ್ಲವೂ ತಿಳಿಯಾಗುತ್ತೆ, ಶುಭವಾಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯಾಧಿಪತಿಯಾದಂಥ ಚಂದ್ರ ಇವತ್ತು ಸಪ್ತಮದಲ್ಲಿರತಕ್ಕಂಥದ್ದು. ಇವತ್ತು ನೀವೇನೇ ಕೆಲಸ ಮಾಡಿದ್ರೂ ಅಷ್ಟೇ ನಿಮ್ಮ ಒಡನಾಡಿಗಳು, ಸಂಗಾತಿ, ಸ್ನೇಹಿತರು ಇವರುಗಳಿಗೋಸ್ಕರವಾಗಿ ಮಾಡ್ತೀರಾ. ನೀವು ಅವ್ರನ್ನ ನೀವು ಅಪ್ಲಿಫ್ಟ್ ಮಾಡೋದಕ್ಕೆ, ಅವ್ರನ್ನ ಬೆಳೆಸೋದಕ್ಕೆ, ಅವ್ರಿಗಿರತಕ್ಕಂಥ ಸಮಸ್ಯೆಗಳು ನಿವಾರಣೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಾ. ಇದೆಲ್ಲವೂ ನಿಮಗೆ ಪುಣ್ಯಕರ್ಮ ಸಂಚಯನಕ್ಕೆ ದಾರಿ ಮಾಡ್ತಾ ಹೋಗುತ್ತೆ. ವಿಶೇಷವಾಗಿದೆ, ಏನೂ ತೊಂದರೆ ಇಲ್ಲ. ಧನುರ್ರಾಶಿ. ಧನುರ್ರಾಶಿಯವರಿಗೆ ಅಷ್ಟಮ ಸ್ಥಾನಾಧಿಪತಿಯಾದಂಥ ಚಂದ್ರ ಇವತ್ತು 6ನೇ ಮನೆಯಲ್ಲಿ ಉಚ್ಚನಾಗಿರ್ತಕ್ಕಂಥದ್ದು. ಶತ್ರುಗಳು ಒಂದು ಹಂತಕ್ಕೆ ಇವತ್ತು ರಾಜಿಯಾಗ್ತಾರೆ ಮತ್ತು ದೀರ್ಘಕಾಲದಿಂದ ಯಾವುದಾದ್ರೂ ರೋಗಗಳಿಂದ ನರಳ್ತಾ ಇರತಕ್ಕಂಥ ವ್ಯಕ್ತಿಗಳು ಇವತ್ತು ಆ ರೋಗಗಳಿಂದ ಒಂದು ವಿಮುಕ್ತಿಯನ್ನು ಪಡ್ಕೊಳ್ತೀರಾ. ಒಂದು ರಿಲೀಫ್ ಅನ್ನೋದು ಸಿಗುತ್ತೆ ನಿಮಗೆ. ಸಾಲಗಳಿಂದ ಒಂದು ವಿಮುಕ್ತಿ ಸಿಗತಕ್ಕಂಥ ದಿವಸ ಆಗಿರುತ್ತೆ. ಏನೂ ತೊಂದರೆ ಏನಿಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ಇವತ್ತು ಓಡಾಡಬೇಕಾದ್ರೆ ಇವತ್ತು ಸಂಜೆಯ ನಂತರ 7 ಗಂಟೆಯ ನಂತರ ಎಲ್ಲಾದರೂ ನೀವು ವಾಹನದಲ್ಲಿ ಸಂಚಾರ ಮಾಡಬೇಕಾದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂಥ ಒಂದು ಸಮಯ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಮಾತ್ರ ಜಾಗ್ರತೆಯನ್ನು ತೆಗೆದುಕೊಳ್ಳಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಸಪ್ತಮಾಧಿಪತಿಯಾದಂಥ ಚಂದ್ರ 5ನೇ ಮನೆಯಲ್ಲಿ ಇವತ್ತು ನಿಮಗೆ ಉಚ್ಚನಾಗಿರ್ತಕ್ಕಂಥದ್ದು. ಪೂರ್ವ ಪುಣ್ಯ ಸ್ಥಾನದಲ್ಲಿ ಸಪ್ತಮಾಧಿಪತಿ ಉಚ್ಚನಾಗಿರ್ತಕ್ಕಂಥದ್ದು. ಇವತ್ತು ವಿಶೇಷವಾದ ವ್ಯಕ್ತಿಗಳನ್ನು ಮೀಟ್ ಮಾಡ್ತೀರಾ ನೀವು. ಗಂಡಸರಾಗಲಿ ಹೆಂಗಸರಾಗಲಿ ಡೆಸ್ಟಿನಿ ಅಂತ ಒಂದು ಮಾತನ್ನು ಹೇಳ್ತೀವಿ ನಾವು. ಒಂದು ವ್ಯಕ್ತಿ ನಾವು ಮೀಟ್ ಮಾಡಬೇಕಾದ್ರೆ ಒಂದು ಕಾರಣ ಇರುತ್ತೆ. ಸೊ ಇವತ್ತು ಆ ಡೆಸ್ಟಿನಿ ಪ್ಲೇಸ್ ಎ ವೆರಿ ಕ್ರೂಷಿಯಲ್ ಆ್ಯಂಡ್ ವೈಟಲ್ ರೋಲ್ ಇನ್ ಯುವರ್ ಲೈಫ್. ಅದ್ಭುತವಾದ ವ್ಯಕ್ತಿಗಳ ಪರಿಚಯ ಆಗ್ತಾರೆ. ಆ ಪರಿಚಯಗಳು ಒಂದು ಶಾಶ್ವತವಾದ ಸ್ನೇಹ, ಶಾಶ್ವತವಾದ ಪ್ರೇಮವಾಗುತ್ತೆ. ಜೀವನದಲ್ಲಿ ಮುಂದಕ್ಕೆ ಒಂದು ಭದ್ರವಾದ ಬುನಾದಿಯನ್ನು ಹಾಕುತ್ತೆ. ವಿಶೇಷವಾದ ಒಂದು ಸಂಬಂಧಗಳನ್ನು ಬೆಳೆಸ್ಕೊಳ್ತೀರಾ. ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿವಸ 6ನೇ ಮನೆ ಅಧಿಪತಿಯಾದಂಥ ಚಂದ್ರ ಚತುರ್ಥದಲ್ಲಿರತಕ್ಕಂಥದ್ದು. ಇವತ್ತು ನಿಮ್ಮ ಶತ್ರುಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಇವತ್ತು ಹೊರಗಿನ ಶತ್ರುಗಳು ಯಾರೂ ಇರೋದಿಲ್ಲ, ಒಳಗಡೆನೇ ಇರ್ತಾರೆ ಶತ್ರುಗಳು. ಎಷ್ಟೋ ಬಾರಿ ಒಂದು ಮಾತನ್ನು ಹೇಳ್ತಾ ಇರ್ತೀವಿ, ದುಶ್ಮನ್ ಕಹಾ ಹೇ ಅಂದರೆ ಬಗಲ್ ಮೇ ಹೇ ಅಂತ ಒಂದು ಮಾತಿದೆ ಹಿಂದಿನಲ್ಲಿ. ಆ ಥರ ಇವತ್ತು ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ರಹಸ್ಯಗಳನ್ನು ತಿಳ್ಕೊಂಡು ನಿಮ್ಮ ಜೊತೆನೇ ಕೆಲಸ ಮಾಡ್ತಾ ಇರತಕ್ಕಂಥವ್ರು, ನಿಮ್ಮ ವಿಷಯಗಳು ಎಲ್ಲವನ್ನೂ ಸಹ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು, ಅವ್ರುಗಳೇ ಇವತ್ತು ನಿಮಗೆ ಮುಳುವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ನೀವು ಹೊರಗಡೆ ಹೋದಾಗ ಮನೆಗೆ ಬರ್ತಾರೆ, ನಿಮ್ಮ ಅಪ್ಪ ಅಮ್ಮನಿಗೆ ಏನೋ ಒಂದು ಪಿತೂರಿ ಮಾಡಿಬಿಡ್ತಾರೆ, ಅವನು ಆ ಥರ ಮಾಡ್ತಾನೆ, ಈ ಥರ ಮಾಡ್ತಾನೆ, ಸರಿ ಇಲ್ಲ ಅನ್ನತಕ್ಕಂಥದ್ದು. ಜಾಗ್ರತೆಯಿಂದ ಇರಿ ಈ ವಿಚಾರದಲ್ಲಿ ಇವತ್ತಿನ ದಿವಸ. ಮೀನರಾಶಿ. ಸೊ ಮೀನರಾಶಿಯವರಿಗೆ ಇವತ್ತಿನ ದಿವಸ ಪಂಚಮಾಧಿಪತಿಯಾದಂಥ ಚಂದ್ರ ತೃತೀಯದಲ್ಲಿರತಕ್ಕಂಥದ್ದು. ಇವತ್ತು ವಿಶೇಷವಾದಂಥ ಒಂದು ದಿವಸವಾಗಿ ಗೋಚರವಾಗ್ತಾ ಇದೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿಯಾದಂಥ ಚಂದ್ರ ತೃತೀಯದಲ್ಲಿರತಕ್ಕಂಥದ್ದು. ಸೊ ಇವತ್ತು ನೀವು ಇಷ್ಟೂ ದಿವಸ ಮಾಡೋಕ್ಕೆ ಹೆದರ್ತಾ ಇರತಕ್ಕಂಥ ಒಂದು ಕೆಲಸ, ಇಷ್ಟೂ ದಿವಸ ತೆಗೆದುಕೊಳ್ಳೋದಕ್ಕೆ ಹೆದರ್ತಾ ಇದ್ದಂಥ ಒಂದು ಜವಾಬ್ದಾರಿನ ನೀವೇ ತೆಗೆದುಕೊಳ್ತೀರಾ. ನಿಮ್ಮ ಅಪ್ಪ ಹೇಳ್ತಾ ಇರ್ತಾರೆ, ನಿಮ್ಮ ಅಮ್ಮ ಹೇಳ್ತಾ ಇರ್ತಾರೆ, ನೋಡೋ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಇದೇ ಕೆಲಸ ಮಾಡಿರೋದು, ಇದೇ ಜವಾಬ್ದಾರಿ ಮಾಡಿರೋದು, ಎಲ್ಲರೂ ಲಾಯರ್ಸೇ, ಎಲ್ಲರೂ ಡಾಕ್ಟರ್ಸೇ, ನೀನು ಈ ಕೆಲಸ ಮಾಡು, ಈ ಮನೆದೇವ್ರಿಗೆ ನಡ್ಕೋ, ಇದು ನಮ್ಮ ಸಂಪ್ರದಾಯ, ನಮ್ಮ ಪದ್ಧತಿ ಅಂತ ನಿಮ್ಮ ಮನಸ್ಸಿಗೆ ಬಂದಿರೋದಿಲ್ಲ ಮಾಡಬೇಕು ಅನ್ನತಕ್ಕಂಥದ್ದು. ಇವತ್ತು ಆಟೋಮೆಟಿಕ್ಕಾಗಿ ಬರುತ್ತೆ. ಎಸ್, ನಾನೂ ಮಾಡಬೇಕು, ಇದು ನನ್ನ ರೆಸ್ಪಾನ್ಸಿಬಿಲಿಟಿ, ಇದು ನನ್ನ ಜವಾಬ್ದಾರಿ, ಈ ಲೀನಿಯೇಜ್ನ ಮುಂದಕ್ಕೆ ತೊಗೊಂಡು ಹೋಗಬೇಕು ಅನ್ನತಕ್ಕಂಥದ್ದು ಆಟೋಮೆಟಿಕ್ಕಾಗಿ ನಿಮಗೆ ಬರುವಂಥದ್ದು. ನೀವು ಪ್ರಬುದ್ಧರಾಗತಕ್ಕಂಥ ವಿಶೇಷವಾದ ದಿವಸ ಇವತ್ತಾಗಿರುತ್ತೆ. ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ನಿಮ್ಮ ಮನೆತನದ ಸಂಪ್ರದಾಯಗಳು, ಪದ್ಧತಿಗಳನ್ನು ಇವತ್ತಿನ ದಿವಸ ಅನುಸರಿಸಿ ಶುಭವಾಗುತ್ತೆ.